ನೀತಿ ಶತಕ 5ನೆಯ ಭಾಗ. ಲೋಕದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ವಯಸ್ಸು ಆಗ್ತಾ ಹೋಗುತ್ತೆ. ಆದಂತೆಲ್ಲವೂ ಶಕ್ತಿಯು ಕಡಿಮೆಯಾಗಿ ಅವಯವಗಳು ಸವೆದು ಹೋಗಿ ಹಲ್ಲುಗಳು ಉದುರುತ್ತವೆ. ಕಣ್ಣುಗಳು ಕಾಣಿಸೋದಿಲ್ಲ, ಕಿವಿಗಳು ಕೇಳಿಸುವುದಿಲ್ಲ. ಆದರೂ ಆಸೆಗಳು ಮಾತ್ರ ಕಡಿಮೆಯಾಗಲಿಲ್ಲ. ಹಾಗಾದರೆ ಏನು ಮಾಡಬೇಕು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ವಿಶ್ರಾಂತಿಯನ್ನು ತೆಗೆದುಕೋ. ಏಕೆಂತಂದರೆ ನಾವು ಗಮನಿಸಿದರೆ ಅರ್ಥವಾಗುತ್ತೆ. ನಮ್ಮ ಪ್ರಮೇಯವೇ ಇಲ್ಲದೆ ಅದೆಷ್ಟೋ ಕೆಲಸಗಳು ಜರುಗುತ್ತವೆ. ಆದರೆ ನಾವು ಮಾಡದೇ ಇದ್ದರೆ ಆ ಕೆಲಸ ಆಗ್ತಾ ಇರಲಿಲ್ಲ ಅಂತ ಭಾವಿಸ್ತೇವೆ. ಅದು ನಮಗೆ ತಿಳಿಯಬೇಕಾದರೆ ಒಂದು ಕಡೆ ಕುಳಿತುಕೊಳ್ಳಬೇಕು. ಕಳೆದು ಹೋದ ಕಾಲ, ಮುಂದೆ ಬರುವ ಕಾಲ ಬಗ್ಗೆ ಚಿಂತಿಸದೇ ಇದ್ದರೆ ಆತ ಆನಂದವಾಗಿರ್ತಾನೆ. ಯಾಕೆ ಅಂತಂದರೆ ಕಳೆದು ಹೋದ ಕಾಲ ಮತ್ತೆ ಬರೋದಿಲ್ಲ. ಮುಂದೆ ಏನಾಗುವುದು ಅಂಥೇಳಿ ಯಾರಿಗೂ ತಿಳಿದಿಲ್ಲ. ಆದ್ದರಿಂದ ಇರುವ ವರ್ತಮಾನವನ್ನು ಆಸ್ವಾದಿಸು. ಆದ್ದರಿಂದಲೇ ಗುಡಿಗಳಲ್ಲಿ ವಿಗ್ರಹಗಳು ಎದುರಿಗೆ ನೋಡ್ತಾ ಇರುವಂತೆ ಇರುತ್ತೆ, ಮಂದಹಾಸವಿರುತ್ತೆ. ಅಂದರೆ ಆಗ ನೀನು ಆನಂದವಾಗಿರುವೆ ಅನ್ನುವುದರ ಸಂಕೇತ. ಆದ್ದರಿಂದ ಕವಿಯು ಹೇಳ್ತಾನೆ, ಗಂಗಾ ನದಿಯ ತೀರದಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ಅಂತಂದರೆ ತೀರ್ಥಕ್ಷೇತ್ರಗಳು, ದೇವಸ್ಥಾನ ಮಾತ್ರ ಇದ್ದರೆ ಅದು ಪುಣ್ಯಕ್ಷೇತ್ರ ಅಂತ ಅಂತಾರೆ. ಅಂತಹ ಸ್ಥಳಗಳಲ್ಲಿ ಪದ್ಮಾಸನವನ್ನು ಹಾಕಿ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ನಮಸ್ಕರಿಸುತ್ತಾ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು ಜಪಿಸುತ್ತಾ ಇರುವಾಗ ಕಣ್ಣುಗಳಿಂದ ಆನಂದ ಬಾಷ್ಪ ಸುರಿತಾ ಇದ್ದರೆ, ಮೈಮರೆತು ಧ್ಯಾನದಲ್ಲಿರುವಾಗ, ಶಿಲೆಯಂತೆ ಇರುವಾಗ ಅಲ್ಲಿ ಇಲ್ಲಿ ಓಡಾಡುವ ಜಿಂಕೆಗಳು ಅವನನ್ನು ಶಿಲೆಯೇ ಅಂತ ಭಾವಿಸಿ ಅವುಗಳ ಮೈಯನ್ನು ಕೆರೆಯಲು ಉಪಯೋಗಿಸಿದಾಗ ಜನ್ಮ ಸಾರ್ಥಕತೆಯಲ್ಲವೇ ಅಂತ ಹೇಳ್ತಾ ಇದ್ದಾನೆ ಕವಿ.